ಕೊನೆ ಮಗಳ ಮದ್ವೆ ಮಾಡ್ತಾ ಇದ್ದಾರೆ ಫೈನಲಿ. ಹೆಂಗ ಅನಿಸ್ತಿದೆ ಮಮ್ಮಿ ನಿನ್ಗೆ? ಒಂಥರ ಖುಷಿ. ದುಡ್ಡು ಕಾಸಿಗೆ ಏನು ಕಡಿಮೆ ಮಾಡ್ಬೇಡ, ಎಲ್ಲಾರು ಹೆಲ್ಪ್ ಮಾಡ್ಲಿ, ಎಲ್ಲಾರು ಹೆಲ್ಪ್ ಮಾಡಿ. ಮನೆ ಗಂಟೆ ಸುಸ್ತಾಗಿದ್ಯಾ ಮದ್ವೆ ತಗೋ 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 ಆಮೇಲೆ ಕೊಡಿ ಅಂತ. ಡಲ್ಲಿನ ಕಾಣಲ್ಲ, ಅದು ಮೇಲ್ಗಡೆ ಡಾರ್ಕ್ ಇರೋದ್ರಿಂದ ಅದ್ರ ತರ ಹೈಲೈಟ್ ಕೊಟ್ಟಿದ್ದು. ಮನೆನಾ ಚೆನ್ನಾಗಿದೆ, ಎಲ್ಲರ ಮನೆನಾ? ನಮ್ಮಪ್ಪ ಹೇಳೋಕು ನೀನ್ ಮಾಡೋದಕ್ಕೆಲ್ಲ ಕರೆಕ್ಟ್. ಸೊ ಇದೊಂದು ಗಂಡು ನೋಡಕ್ಕೆ ಬಂದಾಗ ಕೊಡುವಂತ ಗ್ಲಾಸ್. ನನ್ನ ತಂಗಿಯ ಮದುವೆ ಜೋರು 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 ಜೋರು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೊತ್ತಿಲ್ಲ ಪೋಸ್ಟ್ ಆಗೋದು ಯಾವತ್ತು ಅಂತ, ಬಿಕಾಸ್ ಇದೆಲ್ಲ ಒಂದು ಸ್ವಲ್ಪ ಏನು ಹೇಳ್ತಾರೆ, ಒಂದು ಇಂಪಾರ್ಟೆಂಟ್ ಡೆಲಿಕೇಟ್ ಟಾಪಿಕ್ಸ್, ಇದನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ನಾವು ಪೋಸ್ಟ್ ಮಾಡ್ತೀವಿ. ಸೊ ಇವತ್ತು ಇಲ್ಲಿ ನೋಡ್ಬೋದು ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ನನ್ನ ಸೀರೆ, ಪುಟಾಣಿ ಸೀರೆ ಅಂಗಡಿಯೊಳಗೆ ಜಪ್ತಿ ಮಾಡಿಬಿಟ್ಟು ಸೀರೆ ಹುಡುಕ್ತವ್ರೆ. ಸೊ ಏನಪ್ಪ ಅಂದರೆ ನಂದುದು ಅಫಿಷಿಯಲಾಗಿ ಹುಡುಗನ ಮನೆಯವರು ಮನೆಗೆ ಬಂದು ಒಂಥರ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಅಂತ ನಂದು ಹತ್ರ ಒಂದು ಪ್ಲೇನ್ ಸಿಂಪಲ್ ಚೆನ್ನಾಗಿರೋ ಸೀರೆ ಬೇಕಿತ್ತು. ಸೊ ಆ ಸೀರೆನ ಇವಾಗ ಇಲ್ಲಿ ಹುಡುಕ್ತಾ ಇರೋದು. ಫೈನಲಿ ನನ್ನ ತಂಗಿ ಮದುವೆ ಅಫಿಷಿಯಲಿ ಇವತ್ತಿಂದ ಸ್ಟಾರ್ಟ್ ಪ್ರಿಪ್ರೇಷನ್ನು. ಸೊ ನೋಡೋಣ ಯಾವ ಸೀರೆ ಏನು ತಗೋತಾರೆ ಏನು ಎತ್ತ ಅಂತ. ಬನ್ನಿ ತಗೊಳ್ಳಿ, ಯಾವುದು ಬೇಕು? ಮೇಲ್ಗಡೆ ಅವೆ ಇಲ್ಲವೇ ಕೆಳಗೆ ಅವೆಲ್ಲ ಸಕ್ಕದಾಗಿ ಕೂತ್ಕೊಳ್ತವೆ. ಅಲ್ಲ ಆ ಥರ ನೀನು ಉಟ್ಕೊಂಡು ಇಲ್ಲವೂ ಇಲ್ಲ, ಬರೀ ಈ ಥರ ಆ ಥರ ನನ್ನ ಪರ್ಸ್ನಾಲಿಟಿ ಏನು ಗೊತ್ತಾ, ನನ್ನ ಪರ್ಸ್ನಾಲಿಟಿ ತಕ್ಕಂಗೂ ಇರಬೇಕು. ನಾನು ಅಷ್ಟು ಇಲ್ಲ, ನನ್ನ ಪರ್ಸ್ನಾಲಿಟಿ ಚೆನ್ನಾಗಿ ಕಾಣಕ್ಕೂ. ಇಲ್ಲಿ ನೋಡಿ, ಇಲ್ಲಿ ನಂದು ಇಲ್ಲಿ ಕೆಳಗಡೆ ನೋಡು, ಅದ್ರೊಳಗೂ ಅಲ್ಲೂ ಸೀರೆ ಅವ. ಹ್ಞೂ ಅಲ್ಲೂ ಸೀರೆ ಅವೆ, ಇಲ್ಲೂ ಸೀರೆ ಅವೆ. ಅವಳಿಗೆ ನನಗೆ ಒಬ್ಬರು ಟೀ ಕೊಡ್ತೀನಿ ಹಂಗೆ. ಇನ್ನೇನು ಇಷ್ಟೊಂದು ಜನ ನಾನು ಟೀ ಚೆಲ್ಬಿಟ್ರೆ ಏನು ಮಾಡಲಿ? ಟೀ ಚೆಲ್ಬಿಡ್ತಾಳಂತೆ. ಏನೇನೋ ಮಾತಾಡ್ತಿ ಕಡೆ. ಈಗೆಲ್ಲ ಕವರ್ ಇಲ್ಲ ಏನೆಲ್ಲ ಹಿಂಗೆ ಇಟ್ಟಿದ್ವಿ, ಎಲ್ಲ ಹುಡುಗರು ನೀರು ಪಾರು ಏನಾದ್ರು ಚೆಲ್ಲಿದ್ರು ಅಂದರೆ. ಆರೆಂಜ್ ಕಲರ್ ಬೇಕು. ಈ ಕಲರ್ ನೋಡಿದ್ದು ಚೆನ್ನಾಗಿದೆ. ನೀ ಯಾವಾಗ ಹೋಗ್ತೀಯ ಹೊಸ ಸ್ಟಾಕ್ ತೊಗೊಬರೋಕ್ಕೆ? ಇವಾಗಲೇ ಹೋಗಲ್ಲ ನಾನು. ಇದೆಲ್ಲ ಮಾರಿ ಯಾಕೆ ಮಾಡ್ತಾ ಇಲ್ಲ ನೀನು? ಅದಕ್ಕೆ ಡೆಡಿಕೇಟೆಡ್ ಆಗಿರಬೇಕು ನಾನು. ಇವಾಗ ಅದಕ್ಕೆ ಡೆಡಿಕೇಟೆಡ್ ಆಗಿಲ್ಲ. ಇದೇ ಇದರಲ್ಲಿ ಎಲ್ಲೂ ಇದೆ ನೋಡೊಂದು ಪ್ಯಾಟರ್ನು, ಸೇಮ್ ಕಲರ್ ಕಾಂಬಿನೇಷನ್. ನಂಗೆ ಇಷ್ಟ ಆಗಿದೆ. ಅಲ್ಲ ಬಾರ್ಡರ್ ಅಲ್ಲಿದೆ ನೋಡಿ ಬೇರೆದು, ಸೇಮ್ ಕಲರ್ ಕಾಂಬಿನೇಷನ್. ಈ ಕಲರ್ ನಂಗೆ ಬೇಡ ಕಣೆ, ಇದು ಪಿಂಕು, ಈ ರಾಣಿ ಪಿಂಕ್ ನಂಗೆ ಇಷ್ಟ ಆಗಲ್ಲ. ರಾಣಿ ಪಿಂಕ್ ಒಂದು ನನ್ನ ಸೀರೆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದನ್ನ ಉಟ್ಕೊಂಡು. ಅದೊಂದು ಬಾರ್ಡರ್ ಇದೆ ನೋಡಿ. ನಾನು ಯೋಚನೆ ಮಾಡ್ತೇನೆ ನನ್ನ ಹತ್ರ ಯಾವ್ದಾದ್ರು ಸೀರೆ ಇದೆಯಾ ಅಂತ. ಐತೆ 2, ಬಟ್ ಒಂದು ಬ್ಲ್ಯಾಕ್ ಇದೆ, ಸೊ ಐ ವಾಂಟ್ ಟು ವೇರ್. ಸೆಕೆಂಡ್ ಒನ್ ಬಂದು ಬೇಗ ಬೇಗ ತಗೋ, ಟೈಮ್ ಆಗುತ್ತೆ. ಅದು ನೋಡು ಒಮ್ಮೆ, ಅದು ಅದ್ರ ಕೆಳಗಡೆ ನೋಡು, ನೋಡೋದು ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ನೋಡಿ, ಸರಿ ಇದನ್ನೇ ತೊಗೊಳ ನೋಡು. ಹಾಗೆ ಹಿಂಗೆ ಸುಮ್ಮನೆ ಮೈ ಮೇಲೆ ಇಟ್ಕೊಂಡು ನೋಡು, ಗೊತ್ತಾಗುತ್ತೆ. ಇದೇನು ಹಿಂಗೆ ಅಂತ ಸಕ್ತಾರೆ, ಅದು ಡಿಸೈನ್ ಪ್ಯಾಟರ್ನ್ ಬಂದಿರೋದಂಗೆ. ಆ ಇದು ಬಾರ್ಡರ್ ಪ್ಯಾಟರ್ನ್ ಇದೆಯಲ್ಲ, ಚೆನ್ನಾಗಿ ಕಾಣುತ್ತೆ. ತೋರಿಸು. ಇದು ಡಲ್ ಕಾಣ್ತೈತಾ? ಅದು ಡಲ್ಲಿನ ಕಾಣಲ್ಲ, ಅದು ಮೇಲ್ಗಡೆ ಡಾರ್ಕ್ ಇರೋದ್ರಿಂದ ಅದ್ರ ಥರ ಹೈಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಬಿಡಿ, ಇಲ್ಲ ಅದೇ ಬ್ಲೌಸ್ ಅದೇ ಕಲರ್ ಬರೋದು. ಹೌದಾ? ಕೆಳಗಡೆ ಬಾರ್ಡರ್ ಕಲರ್ ಚೆನ್ನಾಗಿ ಕಾಣುತ್ತೆ. ನೋಡವ ಇನ್ನು ಯೆಲ್ಲೋ ಪರ್ಪಲ್ ಬೇಡವಾ ನಿಂಗೆ? ಎಲ್ಲೋ ಪರ್ಪಲ್ ಆಯ್ತಲ್ಲ ನನ್ನ ಹತ್ರ. ಅದೊಂದು ಫಸ್ಟ್ ಸೀರೆ ಯೆಲ್ಲೋ ಪರ್ಪಲ್ ಅಂತ ಇದೇನು ಕಲರ್ ಇದೆ? ಅದೊಂದು ಜಾಮೂನ್ಗೆ ಗ್ರೀನ್. ಡಿಫ್ರೆಂಟ್ ಕಲರ್. ಇದು ರೇರ್, ಇದು ಒಂದೇ ಕಲರ್, ಒಂದೇ ಪೀಸ್ ಬಂದಿರೋದು. ಚೆನ್ನಾಗಿ ಕಾಣ್ತಿದ್ದಲ್ಲ? ಚೆನ್ನಾಗಿ ಕಾಣ್ತೈತೆ ಪಕ್ಕ. ಚೆನ್ನಾಗಿ ಕಾಣಿಸ್ತೈತೆ, ರೆಡಿ ಆದರೂ ಚೆನ್ನಾಗಿ ಕಾಣುತ್ತೆ. ಇದೆ ತೋ.
ಇರ್ಲೇ ಇದೆ. ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇದು ಚೆನ್ನಾಗಿ ಕಾಣುತ್ತೆ ಕಣೆ. ಈ ಕಲರ್ ಡಾರ್ಕ್ ಇದೆ ಅಲ್ವಾ, ಓವರ್ ಆಲ್ ದ ಬಾಡಿ ಚೆನ್ನಾಗಿ ಕಾಣುತ್ತೆ. ಮತ್ತು ಕಾಂಬಿನೇಷನು ತುಂಬ ಚೆನ್ನಾಗಿದೆ. ತುಂಬ ಒಂಥರ ಎತ್ನಿಕ್ ಕಾಂಬಿನೇಷನು. ನೋಡು ಇಡು ಅಲ್ಲಿ ಹೋಗಿ ಇವಾಗ ಗೊತ್ತಾಗುತ್ತೆ ಬೆಳಕಲ್ಲಿ ಅಂದರೆ. ಒಂಥರ ತುಂಬ ಎತ್ನಿಕ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಇದನ್ನೇ ಹೊಲ್ಸ್ಕೊತೀನಿ. ಹೆಂಗೆ ಹೊಲ್ಸ್ಕೊಳಿದ್ನ? ಕಡಿಮೆ ಮಾಡಿದ್ದೀನಲ್ಲ. ಹೆಂಗೆ ಹೊಲ್ಸ್ಕೊಳಿದ್ನ? ಕಮ್ಮಿ ಆಗುತ್ತೆ ಅದು. ಸಾಕು, ಇನ್ನೆಷ್ಟು ಒಂದು ಜಾಸ್ತಿ ಮಾಡಿದ್ರೆ ಇದು ಮಾಡಾಗುತ್ತೆ ನೋಡೋದು. ಚೆನ್ನಾಗಿ ಕಾಣಿಸ್ತೈತೆ ಕಣಮ್ಮಿ. ಚೆನ್ನಾಗಿ ಕಾಣುತ್ತೆ ಈ ಸೀರೆ. ದಚ್ಚು ಹೆಂಗೆ ಅನಿಸ್ತು ನಂಗೆ ತೋರಿಸ್ಬಿಡೋಣ ಹೆಂಗೆ ನೋಡಿ, ಹೆಂಗೆ ಕಾಣಿಸ್ತೋಳೆ ಗೈಸ್. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಫ್ರೆಶ್ ಆಗಿದ್ದೀನಿ. ಆ್ಯಂಡ್ ಈ ಒಂದು ಬಟ್ಟೆನ ಎಷ್ಟು ತಿಂಗಳುಗಳು ಆದಮೇಲೆ ಹಾಕ್ಕೊಂಡಿದ್ದೀನಿ ಗೊತ್ತಾ ನಾನು. ಲಿಟ್ರಲಿ ನನ್ನ ಮೇಕಪ್ ಪೌಚ್ ಎಲ್ಲೋಯ್ತು. ಇಲ್ಲಿದೆ ನನ್ನ ಪೌಚ್. ಸೊ ಡೈರೆಕ್ಟ್ಲಿ ಫಸ್ಟ್ ಮಾಯಿಶ್ಚರೈಸರ್ಗೆ ಹೊಟ್ಟೋಗೋಣ. ಆ್ಯಂಡ್ ಇವತ್ತು ಇಂಪಾರ್ಟೆಂಟ್ ಡೇ ಏನಪ್ಪ ಅಂದರೆ, ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಅವ್ರು ಇನ್ನೇನು ಬರ್ತಾರೆ ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಬಿಟ್ರೆ ಅವ್ರನ್ನ ಹೋಗಿ ಕರ್ಕೊಂಬರೋಕ್ಕೆ ಸರಿ ಹೋಗುತ್ತೆ. ಸೊ ಮಮ್ಮಿ ಮನೆಗೆ ಹೋಗಬೇಕು ಅದಾದಮೇಲೆ. ಬಿಕಾಸ್ ನಾಳೆ ನಂದುನ ಗಂಡು ನೋಡೋಕ್ಕೆ ಅಂತ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಸೊ ಗಂಡು ನೋಡೋ ಅಂದರೆ ಹೆಣ್ಣು ನೋಡೋ ಅಂಥ ಶಾಸ್ತ್ರ. ಗಂಡಿನ ಕಡೆಯವರು ಮನೆಗೆ ಬರ್ತಾ ಇದ್ದಾರೆ. ನಾವು ಗಂಡ ನೋಡ್ತೀವಲ್ಲ, ಅದಕ್ಕೆ ಗಂಡು ನೋಡೋಕ್ಕೆ ಅಂತಂದೆ. ಬಟ್ ಹೆಣ್ಣಿನ ಕಡೆಯವ್ರು ಬರ್ತಾ ಇದ್ದಾರೆ. ತುಂಬಾ ಜಾಸ್ತಿ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ನನ್ನ ಪುಟಾಣಿ ತಂಗಿ ಪುಟಾಣಿಯಾಗಿದ್ಲು, ಇವಾಗ ಮದುವೆ ಆಗ್ತಿದೆ ಅವಳದು. ಯಪ್ಪ, ಟೈಮ್ ಎಷ್ಟು ಬೇಗ ಓಡುತ್ತೆ ಅನಿಸುತ್ತೆ. ಬಟ್ ಈ ಒಂದು ವಿಡಿಯೋ ನಿಮ್ಮ ಜೊತೆ ಯಾವಾಗ ಶೇರ್ ಮಾಡ್ಕೋತೀವಿ ಅನ್ನೋದೇ ಗೊತ್ತಿಲ್ಲ ನನಗೆ. ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೆ. ಸೊ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೆ. ಬಿಕಾಸ್ ಇವತ್ತು ಡೇಟ್ ಎಷ್ಟು ಗೊತ್ತಾ, 26. ನಾನು ಅವತ್ತು ಮಮ್ಮಿ ಸೀರೆ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಹೋದ್ಮೇಲೆ ಇವತ್ತೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಅವತ್ತೆಷ್ಟು 22 ಇತ್ತೇನೋ, 22 ಅಲ್ಲ 23rd. ಸೊ 3 ಡೇಸ್ ಆದಮೇಲೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ಆಲ್ರೆಡಿ ಅದಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಏನು ಸುಪ್ರಿಯಾ, ನಿಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇದ್ದೇ ಇರುತ್ತಲ್ಲ ಅಂತ ಅನ್ಕೋಬೋದು. ನಾನು ಇದನ್ನ ಸಾಕಷ್ಟು ಸತಿ ಹೇಳಿದ್ದೀನಿ. ನಮ್ಮ ಒಂದು ಫ್ಯಾಮಿಲಿ ಬಂದು ಸ್ವಲ್ಪ ದೊಡ್ಡದು ಆಯಿತಾ. ಇವಾಗ ನಮ್ಮ ಅಪ್ಪ ಅಮ್ಮಂಗೆ ನಾವು 3 ಜನ ಹೆಣ್ಮಕ್ಳು. ಸೊ 3 ಜನ ಹೆಣ್ಮಕ್ಳದು ಮದುವೆ, ಆಮೇಲೆ ಪ್ರೆಗ್ನೆನ್ಸಿ, ಮಂತ, ಮಗು ಆಯಿತು, ನಾಮಕರಣ, ಅದು ಇದು ಅಂತ ಒಂದಷ್ಟು ಇರುತ್ತೆ. ಆ್ಯಂಡ್ ನನ್ನ ಅತ್ತೆ ಮನೇಲಿ ಅಲ್ಲಿ ಕೂಡ 3 ಜನ ಗಂಡು ಮಕ್ಕಳು. ಸೊ ಅವ್ರ ಮನೇಲೂ ಅಷ್ಟೇ 3 ಜನ ಗಂಡು ಮಕ್ಳದು ಮದುವೆ, ಮತ್ತು ಸೀಮಂತ, ಮಗು, ಅದು ಇದು ಅಂತ ಅಲ್ಲೂ ಕೂಡ ದೊಡ್ಡದಾಗಿರುತ್ತೆ. ಸೊ ಇದರಿಂದ ಫಂಕ್ಷನ್ಸ್ ಒಂದು ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಅದು ಜಾಸ್ತಿ ವರ್ಷ ಇರೋದಿಲ್ಲ. 3 ಜನಕ್ಕೂ ಮಕ್ಕಳಾಗಿ ಆ ಮಕ್ಕಳು ಸ್ಕೂಲ್ಗೆ ಹೋಗೋ ತನಕ ಕೆಲವೊಂದು ಅದು ಫಂಕ್ಷನ್ ಇದು ಫಂಕ್ಷನ್ ಅಂತ ನಡೀತಾ ಇರುತ್ತೆ. ಅದಾದಮೇಲೆ ನಾರ್ಮಲ್ ರೂಟೀನ್ ಲೈಫಿಗೆ ಸ್ಟಾರ್ಟ್ ಆಗ್ತೀವಿ ಅನ್ಕೋತೀನಿ. ಸೊ ಫೇಸ್ಗೆ ನಾರ್ಮಲ್ ಫೇಸ್ ಕ್ರೀಮ್ ಮತ್ತು ಮಾಯಿಶ್ಚರೈಸರ್ ಹಚ್ಚಿದ್ದೀನಿ. ಆ್ಯಕ್ಚುಲಿ ಸೀರಮ್ ಹಚ್ತಾ ಇಲ್ಲ, ಬಿಕಾಸ್ ನನ್ನ ಕಣ್ಣಿಗೆ ಅದು ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ. ಸೊ ಪ್ರಾಬ್ಲಮ್ ನಾನು ಸೀರಮ್ನ ಚೇಂಜ್ ಮಾಡ್ತೀನಿ. ಆ್ಯಂಡ್ ಈ ಬ್ಲಾಗ್ ಬರೋ ಅಷ್ಟು ನಿಮ್ಗೆ ಆಲ್ರೆಡಿ ಅದೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಸ್ವಲ್ಪ ಲಿಪ್ಸ್ಟಿಕ್ ಅಷ್ಟೇ. ಲಿಪ್ಸ್ಟಿಕ್ ಹಾಕಿದ್ರೇ ನನ್ನ ಫೇಸಲ್ಲಿ ಒಂದು ಮಿಂಚು ಬಂದುಬಿಡುತ್ತೆ, ಎಲ್ಲರ ಮುಖದಲ್ಲೂ ಅನ್ಕೋತೀನಿ. ಸೊ ನಾಳೆ ಆ್ಯಕ್ಚುಲಿ ಗಂಡಿನ ಮನೆ ಕಡೆಯವರು ಬರೋದು ನಮ್ಮ ಮನೆಗೆ. ಬಟ್ ನಾನು ಇವತ್ತೇ ಹೊಟ್ಟೋಗ್ತೀನಿ. ಲಕ್ಷಿತ್ ಮತ್ತು ಸಿಂಬಾ ಬಂದ ಮೇಲೆ ಇವತ್ತೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮಮ್ಮಿ ಇವತ್ತೇ ಬಂದುಬಿಡಿ ಅಂತ ಹೇಳಿದರು. ಆ್ಯಂಡ್ ಲಚ್ಚು ನಂದು ಇಲ್ಲೇ ಇದ್ದರು, ಬಟ್ ಅವರು ಕೂಡ ನೆನ್ನೆನೇ ಹೊಟ್ಟೋದ್ರು. ಬಿಕಾಸ್ ಅಲ್ಲಿ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ನಾವು ಗೃಹ ಪ್ರವೇಶ ಅಂತ ಅಲ್ಲಿ ಊರಿನ ಮನೆ ಕಡೆನೇ ಬ್ಯುಸಿ ಆಗಿಬಿಟ್ವಿ. ಸೊ ಈ ಮನೆನ ಕ್ಲೀನ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಜಾಸ್ತಿ. ಸೊ ಅದಕ್ಕೆ ಇವಾಗ ಅದ್ರ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಕೂಡ ಹೋಗಿ ಅದೇನು ಸ್ವಲ್ಪ ಹೆಲ್ಪ್ ಮಾಡೋದು. ನನಗೆ ಇದನ್ನು ಈ ಒಂದು ಹ್ಯಾಂಡ್ ಚಾಮ್ಸ್ನ ಈ ರೀತಿಯಾಗಿ ಹಾಕ್ಕೊಳ್ಳೋಕೆ ಇಷ್ಟ, ಸಖತ್ತಾಗಿರುತ್ತೆ. ಈ ಬ್ರೇಸ್ಲೆಟ್ಸ್ನ 2 ಬ್ರೇಸ್ಲೆಟ್ನ ಒಟ್ಟಿಗೆ, 3 ಬ್ರೇಸ್ಲೆಟ್ನ ಒಟ್ಟಿಗೆ, ಆ ಥರ ಇಷ್ಟ. ನೆಕ್ ಪೀಸಸ್ ಕೂಡ ಇವಾಗ ಅದೇ ಟ್ರೆಂಡ್ ಅಲ್ವಾ. ಚೆನ್ನಾಗಿದೆಲ್ಲ. ಓಕೆ, ಸೊ ಇವಾಗ ಫಸ್ಟ್ ಹೋಗಿ ಸಿಂಬಾನ ಕರ್ಕೊಂಬರೋಣ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿದ್ದಾರೆ ಮಕ್ಕಳು? ಅನ್ನ ಎಲ್ಲಿ? ಇದು ಯಾವ ಮನೆ ಮಾಡಿಟ್ಟವ್ರೆ ನೋಡಪ್ಪ. ಇವ್ರ ಚೇರ್ ಮನೆ ನೋಡಿ ಹೆಂಗಿದೆ. ಯಾವಾಗಲೂ ಚೇರ್ಗಳನ್ನ ಹಿಂಗೆ ಗುಡ್ಡೆ ಹಾಕೊಳ್ಳೋದು, ಬೆಡ್ಶೀಟ್ ಹಾಕೋದು, ಮನೆ ಮಾಡೋದು.
ಮಗನೇ ನೀನೆಲ್ಲಿದ್ಯಾ? ಕಾಣಿಸ್ತಾ ಇಲ್ಲ. ನಿನ್ನ ಮನೆನಾ? ನಿಂದೂನು ಮನೆನಾ? ಚೆನ್ನಾಗಿದೆ. ಎಲ್ಲರ ಮನೆನಾ? ಲಡ್ಡು ಕಚ್ಚಿ ಮಾಡಬಾರ್ದು. ಲಡ್ಡು ಲಡ್ಡು ಹೇಳು, ಎಲ್ರೂ ಮನೆ ಅಂತ ಹೇಳು. ಹೇಳು ಲಡ್ಡು. ಲೋಲಿ ಲಡ್ಡಿ. ಓಕೆ ಗಾಯ್ಸ್, ಮಮ್ಮಿ ಮನೆಗೆ ಬಂದು ಮಕ್ಳಿಗೆ ಊಟ ಮಾಡಿಸಿದಾಯ್ತು, ನಾವು ಕೂಡ ಊಟ ಮಾಡಿದಾಯ್ತು. ನಮ್ಮಮ್ಮ ತಡ್ನಿಕಾಳು ಸಾಂಬಾರು ಮಾಡಿದರು. ಸೊ ತಡ್ನಿಕಾಳು ಸಾಂಬಾರು ಊಟ ಹೊಟ್ಟೆ ತುಂಬ ಊಟ ಆಯಿತು. ಇವಾಗ ಬಂದು ಸ್ವಲ್ಪ 8th ಬ್ಲಾಕಿಗೆ ಹೋಗೋಣ ಅಂತ. ಬಿಕಾಸ್ 8th ಬ್ಲಾಕಲ್ಲಿ ಅದೇ ನಮ್ಮದೊಂದು ಮಿನಿ ಮಾರ್ಕೆಟ್ ಇದ್ದಂಗೆ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಕೆಲವೊಂದು ಹೂವು, ಹಣ್ಣು ಮತ್ತು ಎಲೆ ಅಡಿಕೆ ಪ್ರತಿಯೊಂದನ್ನು ಕೂಡ ತರಬೇಕಲ್ಲ. ಸೊ ಅದಕ್ಕೆ ನಾನು ಮತ್ತು ಮಮ್ಮಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಒಂದು ಕ್ವಿಕ್ಕಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ. ಏಲಕ್ಕಿ ಬಾಳೆನಲ್ಲ ಅನ್ಸುತ್ತಲ್ವಾ ಅದು? ಅಲ್ಲ, ಅದು ಪೂಜೆ ಬಾಳೆಹಣ್ಣ ಅಂತ. ಸೊಪ್ಪು ಮೊಸಪ್ಪು ಮಾಡ್ತೀಯಾ? ಮೊಸಪ್ಪು ಶೇಂಗಾ ಸೊಪ್ಪು ಐತೆ. ಬೇಗಮ್ಮಿ ಸೊಪ್ಪು. ನಂದಿಗೆ ಹೂವಿನಂತ ಅಂದ ನಿನ್ನಲ್ಲಿ ಮಳೆ 50 ಮಾಡಿ 20 ರೂಪಾಯಿ ಕಮ್ಮಿ ಕೊಡು. ಚೆನ್ನಾಗಿದ್ದಾರ ನಾಳೆ ಬಿಟ್ಟಿದ್ರು ನಾಳೆ ಹಾಕ್ಬೋದ ಫೋಟೋಕ್ಕೆ ಏನೂ ಆಗಲ್ಲ. ಹಂಗೆ ಕವರಲ್ಲೇ ಇಟ್ಟು ಏನಾಗಲ್ಲ. ಮಾತ್ರ ಇಲ್ಲ ಇದು ಏನಾಗಲ್ಲ. ನಮ್ಮಪ್ಪ ಹೇಳೋಕ್ಕೂ ನೀನು ಮಾಡೋದಕ್ಕೆಲ್ಲ ಕರೆಕ್ಟಾಗಿದೆ. ಹಂಗಂದ್ಬಿಟ್ರೆ ನೀನು ಹೆಂಗಮ್ಮ ಅದೊಂದು ಸ್ವಲ್ಪ ಹಾಕಿ ಹೆಂಗೆ ತಾಯಿಗೋಸ್ಕರ ಹೆಲ್ಪ್ ಮಾಡ್ಬೇಕು. ಅಪ್ಪನ ಕಡೆ ನಮ್ಮ ಅಪ್ಪನ ಕಡೆ ನಾವು ಅಮ್ಮನ ಕಡೆ ನಮ್ಮಮ್ಮಂಗಂತೂ ಫುಲ್ ಖುಷಿ, ಒಂಥರ ಫುಲ್ ಕಳೆ ಅಂತಲೇ ಹೇಳ್ಬೋದು ನಮ್ಮಮ್ಮನ ಮುಖದಲ್ಲಿ. ಕೊನೆ ಅಳಿಯಂಗೆ ಸ್ವಾಗತ ಮಾಡೋದಕ್ಕೆ ಎಲ್ಲನೂ ಸಹ ಸಿದ್ಧತೆ ಮಾಡ್ತಾಯಿದ್ರು. ಹಾಗೂ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ ನಮ್ಮಮ್ಮಂಗೆ, ನೋಡಿ ಎಷ್ಟು ಬೇಕು ಅಷ್ಟು ತಗೋ, ಯಾಕೆ ಸುಮ್ಮನೆ ಜಾಸ್ತಿ ತಗೋತಿ ಅಂತ. ಬಟ್ ನಮ್ಮಮ್ಮ ಹಂಗಲ್ಲ, ಹಿಡುತ್ತಾ ಅಂತ ಜಾಸ್ತಿ ಇದು ಮಾಡಲ್ಲ ಅವರು. ಏನಪ್ಪ ಅಂದರೆ ತುಂಬ ಕಂಜೂಸ್ ಮಾಡ್ಕೊಂಡು ಇಷ್ಟಿಷ್ಟೇ ತಗೋಬರೋದು, ಅದೆಲ್ಲ ಏನೂ ಮಾಡೋದಿಲ್ಲ. ಒಂಥರ ಧಾರಾಳ ಮನಸ್ಸು. ಅದೇ ಥರ ನಮಗೂ ಬಂದಿದೆ ಅಂತ ಅನ್ಕೋಬೋದು. ನಮ್ಮ ಅಪ್ಪನೂ ಆ್ಯಕ್ಚುಲಿ ಅದೇ ಥರನೇ ಧಾರಾಳ ಮನಸ್ಸೇ. ಸೊ ಎಷ್ಟೇ ನಮ್ಮಮ್ಮಂಗೆ ಹೇಳಿದ್ರು ನಮ್ಮಪ್ಪ ಹೋಗಿ ತರಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಒಂದಿಷ್ಟು ಐಟಮ್ಸ್ ತೊಗೊಬಂದ್ರಿ ಅಂದರೆ ಒಂದಷ್ಟು ಐಟಮ್ಸ್ ತೊಗೊಂಬಂದಿರ್ತಾರೆ ಆ ರೀತಿಯಾಗಿ. ಸೊ ಇವಾಗ ಎಲ್ಲನೂ ಕೂಡ ತೊಗೊಂಬಂದಿದ್ದೀವಿ. ನೀನು ತಿನ್ನಲ್ಲ ಮಾಡಲ್ಲ ಲಕ್ಷ್ಯನ. ಅವ್ನು ಬೆಳಗ್ಗೆಯಿಂದ 3 ಚಾಕ್ಲೇಟ್ ತಿಂದ ಒಂದು ಲಕ್ಷಕ್ಕೆ. ಅಲ್ಲೆಲ್ಲ ಹುಳ ಆಗುತ್ತೆ. ನೀನು ತಿನ್ನಲ್ಲ ತಾನೇ, ಯಾಕೆ ತಿಂತ ಇದೆಯಾ? ನಾನು ಅವು ಸಿಕ್ಬಿಟ್ಟಿದ್ದೀನಿ ಆಲ್ರೆಡಿ ಬಂದ ತಕ್ಷಣ. ನಂಗೆ ಗೊತ್ತು ನನ್ನ ಮಕ್ಕಳು ಅಟ್ಯಾಕ್ ಮಾಡ್ತಾರೆ ಅಂತ. ಸೊ ಗೈಸ್ ಬಾರಮೀಲಿ ಬಾ, ಒಂದು ನಿಮಿಷ ಆಯಿತು. ಸೊ ನಾಳೆ ಪ್ರಿಪರೇಷನ್ ಫುಲ್ ಆಲ್ರೆಡಿ ಆಗ್ಬಿಟ್ಟಿದೆ. ಈ ವ್ಲಾಗ್ ಯಾವಾಗ ಹೋಗುತ್ತೆ? ಹೋಗ್ಲಿ, ಇವಾಗಲೇ ಹೋಗಲ್ವಾ? ಸೊ ಫುಲ್ ಪ್ರಿಪರೇಷನ್ ಆಗಿದೆ, ನೋಡ್ಬೋದು. ಏನೋ ಒಂಥರ ಖುಷಿ. ಕೊನೆ ಮಗಳ ಮದುವೆ ಮಾಡ್ತಾ ಇದ್ದಾರೆ ಫೈನಲಿ. ಹೆಂಗ ಅನಿಸ್ತಿದೆ ಮಮ್ಮಿ ನಿನ್ಗೆ? ಒಂಥರ ಖುಷಿ, ಒಂಥರ ತಲೆ ಮೇಲೆ 1 ಭಾರ ಹೋಯ್ತು, 2 ಭಾರ ಹೋಯ್ತು, 3ನೇದೂ ತೆಗೆದು ಇನ್ನೊಬ್ರು ತಲೆ ಮೇಲೆ ನೆಮ್ಮದಿಯಾಗಿ ನೋಡ್ಬೇಕು ಅಂತ. ನಾವೇನು ಭಾರಗಳು ಇಲ್ಲ ಅದೇ. ಯಾರಿಗೂ ಅಪ್ಪಮ್ಮದಿರಿಗೆ ಮಕ್ಳುಗಳು ಭಾರ ಅನ್ಸಲ್ಲ. ಹೌದು, ಯಾವ ಅಪ್ಪಮ್ಮದಿರಿಗೂ ಅಷ್ಟೇ. ಎಸ್. ಸೊ ಫುಲ್ ಪ್ರಿಪರೇಷನ್ ಎಲ್ಲ ಹೋಗ್ಬಿಟ್ಟು ಒಂದು ರೌಂಡ್ 1.5 ಅವರ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ನಾಳೆಗೆ ಸ್ವಲ್ಪ ಆನ್ಲೈನಲ್ಲಿ ತರಿಸ್ಕೋಬೇಕು. ಸ್ವಲ್ಪ ಆನ್ಲೈನಲ್ಲೂ ಅಷ್ಟು ಮಾಡ್ಕೊಂಡು ಬಂದ್ರೂ ಆನ್ಲೈನಲ್ಲಿ ತರಿಸ್ಕೊಳ್ಳೋದು ಇದ್ದೇ ಇದೆ. ಸೊ ಇವಾಗ ನೋಡ್ಬೋದು 2 ಥರದ ಚಿಪ್ಸು, ಅದು ನೋಡಿ ಖಾರ ಚಿಪ್ಸು, ಸಾಲ್ಟೆಡ್ ಚಿಪ್ಸು, 3ನೇ ಹಳ್ಳಿ ಹಿಂಗೆ ಸ್ಪೆಷಲ್ಲು. ಅದಕ್ಕೆ ಮಿಕ್ಸ್ ಮಾಡಿದಿರಲ್ಲ ಅದನ್ನ?
ಅವ್ರು ಒಂದೇ ಇದ್ರಲ್ಲಿ ಹಾಕ್ಬೇಕು. ಹೌದು, ಸಪ್ರೇಟ್ ಒಂದೊಂದು ಹಾಕ್ತಾರೆ. ಕಾಂತಿ ಸ್ವೀಟ್ಸ್ ನೋಡೇ ನಿನ್ನ ಗಂಡನ ಮನೆ ಕಡೆಯವ್ರಿಗೆ ನಮ್ಮ ಸೇವೆ ನೋಡು. ಅದನ್ನ ಈಗ ತಿನ್ನಕ್ಕೆ, ಅದು ಕಚೋರಿ ಇವಾಗ ತಿನ್ನಕ್ಕೆ. ಕಾಂತಿ ಸ್ವೀಟ್ಸ್ ಇಂದಾನೆ ಮೀ ಕಾಂತಿ ಎಲ್ಲ ಯಾಕೆ ತಂದಿದ್ಯೋ ಮೀ? ಕಾಸ್ಟ್ಲಿ ಆಗಲ್ವೇ ನಮ್ಮಿ? ಹಂಗೆಲ್ಲ ಹೇಳ್ಬಾರ್ದಲ್ಲ ಚೋ. ಅಮ್ಮಿ ಕಟ್ ಮಾಡಿ ಆಮೇಲೆ ಅಕ್ಕ ಹಂಗೆ ಹಾಕ್ತೀಯ ವ್ಯೂಸ್ಗೋಸ್ಕರ. ಸೊ ಎಸ್, ಇದು ಖಾರ ಮಾಮೂಲಿ, ಯಾಕಂದ್ರೆ ನಾಳೆ ಫಸ್ಟ್ ಟೈಮ್ ಅವ್ರು ಬರ್ತಾ ಇರೋದಲ್ವಾ. ಸೊ ಏನು ಮಮ್ಮಿ ಎಂಜಾಯ್ ಮಾಡಬಾರ್ದು ಆ ಥರ ಇರುತ್ತೆ ಅಂದರೆ ಮಾಡಂಗಿಲ್ಲ. ಬ್ರೇಕ್ಫಾಸ್ಟ್ ಚೋಚೋ ಬಿಸ್ಕೆಟು ಅಷ್ಟೇ. ಕಾಫಿ, ಟೀ, ಜ್ಯೂಸು, ಚೋಚೋ, ಜ್ಯೂಸ್ ತರ್ಬೇಕು ತಾನೆ. ಅದೇ ಆಮೇಲೆ ಮಾಡ್ಬೇಕಲ್ಲ ಕಾಣಿಸ್ತು. ಇದು ಆಮೇಲೆ ಇಲ್ಲಿ ಹೂವು ಪ್ರಿಪರೇಷನ್. ಇವತ್ತು ಮಲ್ಲಿಗೆ ಹೂವು 100 ರೂಪಾಯಿ, 100 rupees ಮೊಳ. ಯಾಕೆ ಇವತ್ತೇನಂತ ಷಷ್ಠಿ ಇವತ್ತು ಮಮ್ಮಿ? ಷಷ್ಠಿನೂ ಮತ್ತೆ ಇನ್ನೊಂದೇನಪ್ಪ ಅಂದರೆ ಇದು ಮಲ್ಲಿಗೆ ಸೀಸನ್ ಅಲ್ಲ, ಅದಕ್ಕೆ ಯಾವಾಗಲೇ ತಗೋ ನೀನು 100 rupees ಮೊಳ. ನಾನು ನನ್ನ ಆ್ಯನಿವರ್ಸರಿ ದಿವಸನೂ ತೊಗೊಂಡಲ್ಲ 100 rupees ಮೊಳ. ಬಟ್ ನಮ್ಮಮ್ಮ ಮಲ್ಲಿಗೆ ಹೂವು ತಗೊಳ್ಳಿ, ನಾನು ಜಾಜಿ ಮಲ್ಲಿಗೆ ತಗೋ ಅಂತ, ಸೂಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಸೂಜಿ ಮಲ್ಲಿಗೆ ತಗೋ ಅಂತ ಅಂದ್ರೆ ಸೂಜಿ ಮಲ್ಲಿಗೆ ಮಲ್ಲೆ ತಗೊಂಡು, ಬಟ್ ಸ್ಟಿಲ್ ನಮ್ಮಮ್ಮ ಇಲ್ಲ ಸಮಾಧಾನ ಆಗಲಿಲ್ಲ ಅವ್ರಿಗೆ. ಎಲ್ಲೋಯ್ತು ಮೀ? ಅಯ್ಯೋ ನಾನು ಕೇಳಿದೆ ನಿನಗೆ. ಅದೇನು ಕೇಳಿಕೊಟ್ಟಾಯ್ತು? ಸೂಜಿ ಮಲ್ಲಿಗೆನೇ ಎಷ್ಟು ಗಮ್ಮಂತಿದೆ ನೋಡಿ. ದೇವ್ರಿಗೆ ಮುಟ್ಸೋಕ್ಕೆ ಅವ್ರ ಮಗಳು ಮುಟ್ಕೊಳಕ್ಕೆ ಅಂತ ಮಲ್ಲಿಗೆ ಹೂವು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿರೋದು. 2 ಮೊಳನಾ? 200 ರೂಪಾಯಿ. ಅವ್ರ ಅಕ್ಕ ನನಗೆ ಫೋನ್ ಮಾಡಿದ್ರು ಬರುವಾಗ, ನಿಮ್ಮ ಮನೇಲಿ ಹೇಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಪಕ್ಕಾನ ಓಕೆನಾ ಅಂತ, ನಿಮ್ಮ ಮನೇಲಿ ಅಂದರೆ ಚೆನ್ನಾಗಿ ನಗ್ನಗ್ತಾ ಇದ್ದಾರಾ ಅಂತಾನೆ ಇದ್ದಾರೆ. ನಿನಗೆ ಯಾವ ಹೂವು ಇಷ್ಟ ಅಂತ ಹೇಳಿದ್ರು. ನಾರ್ಮಲಿ ಯಾವ ತೊಗೊಬರ್ತೀರ ಅದನ್ನ ತೊಗೊಬನ್ನಿ ಅಂತ ಹೇಳಿದೆ. ಎಲ್ಲ ಯಾವ ಫಸ್ಟ್ ಟೈಮ್ ಬರ್ತಾ ಇದ್ದೀವಲ್ಲ, ನಿಮ್ಗೆ ಯಾವ ಸ್ವೀಟು ಯಾವ ಹೂವು ಎಲ್ಲ ಏನು ಇಷ್ಟ ಅದು ಹೇಳಿ, ನಾವು ಫಸ್ಟ್ ಟೈಮ್ ಬರುವಾಗ ಅದು ತೊಗೊಬರ್ತೀವಿ ಅಂತ ಹೇಳಿದ್ರು. ಇಲ್ಲ ನೀವು ಹೆಂಗೆ ಬರ್ತೀರಾ ನಾರ್ಮಲಾಗಿ ಅದೇನು ತೊಗೊಬನ್ನಿ ಪರವಾಗಿಲ್ಲ ಅಂತ ಹೇಳಿದೆ. ಹೆಂಗೆ ನಮ್ಮ ತಂಗಿ ಇಷ್ಟ ಅದು ಇವಾಗ ಫೈನಲಿ ಮದುವೆ ಆಗೋ ಸ್ಟೇಜಿಗೆ ಬಂದುಬಿಟ್ಟಿದ್ದಾಳೆ. ಯಪ್ಪ ನಂಬಕ್ಕೆ ಆಗ್ತಾ ಇಲ್ಲ. ನೀನು ಫಸ್ಟ್ ಎಷ್ಟು ಗಿಫ್ಟ್ ಕೊಡ್ತೇನೆ ಇಷ್ಟ. ಅಯ್ಯೋ ದೇವ್ರೆ. ಸೊ ಇದಿಷ್ಟು ಪ್ರಿಪರೇಷನ್ಸ್ ಗೈಸ್. ಇಲ್ಲಿ ಹಣ್ಣು, ತರಾವರಿ ಹಣ್ಣುಗಳು ಅಷ್ಟೇ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮಮ್ಮ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಪೆಷಲ್ ಮಾಡ್ತಾ ಇದೆ. ಏನಪ್ಪ ಅಂದರೆ ಅಕ್ಕಿ ರೊಟ್ಟಿ ಟೊಮೊಟೊ. ಅಕ್ಕಿ ರೊಟ್ಟಿಗೂ ಇದು ಸಖತ್ತಾಗಿರುತ್ತೆ ಅಕ್ಕಿ ಮಾಡಿದ್ರೆ, ಗೊತ್ತಾ ಹೆಂಗಿರುತ್ತೆ ಗೊತ್ತಾ. ಬಟ್ ನಮ್ಮ ಮನೇಲಿ ನಾಳೆ ಮೆಂತ್ಯ ಮತ್ತು ಇದ್ಕಿದ ಬೇಳೆ ಪಲಾವ್ ಟುಮಾರೋ ಸ್ಪೆಷಲ್ ಬ್ರೇಕ್ಫಾಸ್ಟ್. ಓಕೆ ಗೈಸ್, ಸೊ ಇದು ಇಷ್ಟು ಪ್ರಿಪರೇಷನ್ಸ್ ಇವಾಗ ನಡೆದಿದೆ. ಆ್ಯಂಡ್ ನಮ್ಮ ಬ್ಲೌಸ್ ಇನ್ನೂ ಬಂದಿಲ್ಲ. ಸೊ ಇವಾಗ ನಾನು ಮತ್ತು ಪುನೀತ್ ಇನ್ನೊಂದ್ಸತಿ 8th ಬ್ಲಾಕಿಗೆ ಹೋಗೋ ಪ್ಲ್ಯಾನ್ ಇದೆ. ಹೋಗ್ಬಿಟ್ಟು ಬ್ಲೌಸ್ ಎಲ್ಲ ತೊಗೊಂಡ್ಬರ್ಬೇಕು. ಸೊ ಫೈನಲಿ ಇವಾಗ ಇಷ್ಟೆಲ್ಲ ತೊಗೊಂಬಂದು ಎಲ್ಲ ಇಟ್ಟಾಯಿತು. ಇವಾಗ ಬಿಸಿ ಬಿಸಿ ಕಚೋರಿ ತಿನ್ನೋಣ. ತಗೊಳ್ಳೆ ಬಿಸಿ ಬಿಸಿ. ಮದುವೆ ಹೆಣ್ಣೆ ಉಡುಪಿ ಯಾಕೆ ಕಾಂತಿ ಸ್ವೀಟ್ಸ್ ಎಷ್ಟು ಕ್ಲೀನಾಗಿ ಮಾಡಿ. ಉಡುಪಿ ಮದುವೆ ಹೆಣ್ಣೆ. ಇನ್ನು ಫುಲ್ಲು ನಂದುಗೆ ರೇಗ್ಸೋದು ಉಡುಪಿ ಮದುವೆ ಹೆಣ್ಣು ಅಂತ. ಇವರಿಬ್ರು ಕಚೋರಿ ತಿನ್ನೋ ಬಿಸಿ ಬಿಸಿ. ಬೇಡವಾ? ಬೇಡವೇನ್ರಿ? ಏನೇನು ತಗೊಂಬಂದಿದ್ದೀರ ಅಂತ ನೋಡ್ತಾರೆ. ತಗೊಳ್ರಿ, ಎಲ್ಲರಿಗೂ ಒಂದೊಂದು ಬಂದಿರೋದು. ಹಾಂ, ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾರು? ಅದು ಯಾರೋ ತಿಂತಾ ಇದ್ರಪ್ಪ, ಅದಕ್ಕೆ ತಗೊಂಡೆ. ನಮ್ಮಮ್ಮ ಈ ಥರ ತಗೊಳಕ್ಕೆ ಇವ್ರ ಜೊತೆ ಹೋಗ್ಬಾರ್ದು, ಇವ್ರು ಗೊತ್ತಾಗಲ್ಲ ಏನು. ನಾನೇ ತಗೊಂಡಿದ್ದೆ. ನಾನು ಫಸ್ಟ್ ಆಫ್ ಆಲ್ ಬೇಡ ಅಂತ ಹೇಳಿದೆ. ನಮ್ಮಮ್ಮನೇ ತಗೊಂಡಿದ್ದು. ಅಷ್ಟೊಂದು ತೊಗೋಬಾರ್ದು ಬೆಲ್ಲ ತಿನ್ನೋದ ನೋಡಿ ಎಲ್ಲರಿಗೂ ಒಂದೊಂದು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಲ್ಲದೂ ಒಳ್ಳೇದಾಗೈತೆ. ದೇವ್ರು ಒಳ್ಳೇದು ಮಾಡಿವ್ರೆ. ಇಬ್ಬರಲ್ಲಿ ಹೆಣ್ಮಕ್ಳು ಮದುವೆ ಆಗಲಿ, ಮನೆ ಕಟ್ಸೋದಾಗಲಿ, ಗೃಹಪ್ರವೇಶ ಆಗಲಿ, ಎಲ್ಲರೂ ಆರೋಗ್ಯ ಆಗಲಿ, ಎಲ್ಲ ಚೆನ್ನಾಗೈತೆ. ಇದೊಂದು ಕೊನೆ ಮಗಳು ಮದುವೆನೂ ದೇವರು ಒಳ್ಳೆ ರೀತಿಲಿ ಶಾಂತಿ ಸಮಾಧಾನವಾಗಿ, ಯಾವುದಕ್ಕೂ ಕಷ್ಟ ಬರ್ದಂಗೆ, ಯಾವುದಕ್ಕೂ ತೊಂದರೆ ಆಗ್ದಂಗೆ ದೇವರು ಒಂದು ನೆರವೇರಿಸ್ಕೊಟ್ಬಿಟ್ಟು ಸಾಕು. ಅಷ್ಟೇ ಕೇಳ್ಕೊಳ್ಳೋದು ದೇವ್ರ ಹತ್ರ ಇವಾಗ ಸದ್ಯಕ್ಕೆ. ಒಳ್ಳೆ ಹೆಲ್ತ್ ಕೊಡು, ದುಡ್ಡು ಕಾಸಿಗೆ ಏನು ಕಡಿಮೆ ಮಾಡಬೇಡ. ಎಲ್ಲರೂ ಹೆಲ್ಪ್ ಮಾಡಲಿ, ಎಲ್ಲರೂ ಹೆಲ್ಪ್ ಮಾಡಿ. ಮನೆ ಗಂಟೆ ಸುಸ್ತಾಗಿದೆಯಾ, ಮದುವೆ ತಗೋ ಆಮೇಲೆ ಕೊಡಿ ಅಂತ. ನಮ್ಮ ಸಂಬಂಧಿಕರು ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಬಂದು ಏನಿದೆನಾ ಕ್ಯಾಲೆಂಡರ್. ನಮ್ಮಮ್ಮ ಮುಂದಿನ ವರ್ಷದ ಕ್ಯಾಲೆಂಡರ್ ಇನ್ನೂ 1 ತಿಂಗಳಿದೆ, ಆಗಲೇ ತಗೊಬಂದಿದ್ರು. ಅಂಗಡಿಗೆ ಹೋಗಿದ್ವಲ್ಲ ತಂದೆ.
ಮತ್ತಲ್ಲಿ ಹೋಗಲ್ವಾ ಈಗ ಹೆಂಗಿರುವ ಬ್ಯಾಂಕ್ ಅಂಕಲ್ ಕೊಡೋ ವರ್ಷ ಇನ್ನು ಅದು ಇಲ್ವಾ ಹಾಗಾಗಿ ಯೋಚನೆ ಮಾಡ್ತಾರೆ. ಆಮೇಲೆ ಇನ್ನ ಒಂದು ತಿಂಗಳು ಬರೀ ಎಂಗೇಜ್ಮೆಂಟ್ ಡೇಟ್ ಯಾವಾಗ ಹಾಕೋದು, ಆಮೇಲೆ ಮದುವೆ ಡೇಟ್ ಯಾವಾಗ ಹಾಕೋದು, ಅದನ್ನ ಒಂದು ಬೇಕು ಅಷ್ಟು calendar ಈಗ. ಸರ್ಚ್ ಮಾಡ್ತಾನೆ ಇರ್ಬೇಕಲ್ಲ ನಮ್ಮಮ್ಮ. ಅದಕ್ಕೆ ಮೇನಾಗಿ ತಗೊಂಬಂದಿರುತ್ತೆ ನಂಗೆ ಗೊತ್ತು. ಬಂತು 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 ಸೀರೆ ರೆಡಿ ಆಯ್ತು. ಹಿಂದೆಗಡೆ ತೋರ್ಸಮಿ. ಆಮೇಲೆ ಅವಳು ನಂಗೆ ಡೀಪ್ ಇಲ್ಲ, ನನಗೆ ಗದ್ದಿಲ್ಲ, ನನಗಿದ್ದಿಲ್ಲ ಅಂತಾಳೆ. ಆಮೇಲೆ ನೀನು ಪಟ ಪಟ ಅಂತ ಹಾಕೋಬೇಕು, ಚಟ ಚಟ ಅಂತ ವಾಪಸ್ ಕಳ್ಸೋಕ್ಕೆ. ವಾಪಸ್ ಇಲ್ಲಿ ಇಲ್ಲ ಕ್ಲೋಸ್ 9 ಗಂಟೆ ಎಲ್ಲ 9:30. ನೋಡಿ ಗೈಸ್, ಸ್ಯಾರಿ ಬೈ ಆರಾಧನಾ ಬೈ ಸುಪ್ರಿಯಾ. ಹೇಳಮಿ ನೀನು, ಹೇಳಮೇ ಏನಂತ ಸ್ಯಾರಿ ಎಲ್ಲಿಂದ ತಗೊಂಡೆ ಅಂತ. ಸೀರೆನ ಆರಾಧನಾ ಬೈ ಸುಪ್ರಿಯಾ ಅವ್ರ ಕಡೆಯಿಂದ ತಗೊಂಡದ್ದು, ಇನ್ನೂ ದುಡ್ಡು ಕೊಟ್ಟಿಲ್ಲ, ಕೊಡ್ಬೇಕು. ದುಡ್ಡು ಕೊಡ್ತೀವಿ ಸ್ವಲ್ಪ ಲೇಟಾಗಿ, ನೆನಪೈತೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬನ್ನಿ ಕಿಚನ್ಗೆ ಬಂದಿದ್ದೀವಿ ನಾವು. ಕಿಚನ್ ಆಲ್ಮೋಸ್ಟ್ ನಮ್ಮಮ್ಮ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ ಎಲ್ಲನೂ ತೆಗೆದಿಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಆಯ್ತಾ ಒಮ್ಮೆ? ಫಸ್ಟ್ ಎಲ್ಲ ತೆಗೆದಿಟ್ಬಿಡ್ಲಾ? ಒಂದು ಸ್ವಲ್ಪ ಬಂದು ಟ್ರೈಪಾಡ್ ಇಟ್ಕೊಳ್ರಿ ಪುನಿ ರೀ, ಅದರಲ್ಲಿ ಇರ್ತಲ್ಲ, ಅದು ಹಿಂಗೆ ಬೀಳುತ್ತೆ. ಬಾ ಬಾ, ಹತ್ತಿರ ಹತ್ತಿರ ಬರುವೆಯಾ, ಇನ್ನು ಹತ್ತಿರ ಹತ್ತಿರ ಬರುವೆಯಾ. ನಮ್ಮ ಮನೇಲಿ ಈ ಗಂಡು ನೋಡಕ್ಕೆ ಅಂತ ಬಂದಾಗ ಅಂತಾನೆ ಕೆಲವೊಂದು ಐಟಮ್ಸ್ಗಳನ್ನ ನಾವು ತೆಗಿತೀವಿ, ತೋರಿಸ್ತೀನಿ ಇವತ್ತಿಗೆ. ಇನ್ನೂ ಈ ಥರ ಟ್ರೇಸ್ ಎಲ್ಲ ಅಲ್ಲಿ ಬಾಳಗಂಜಿ ಮನೆಯಲ್ಲಿದೆ. ಇದು ಸ್ನ್ಯಾಕ್ಸ್ಗೆ ಅಂತ ಪ್ಲೇಟ್ಸು. ಈ ಗ್ಲಾಸಸ್ ನೋಡ್ತಾ ಇದ್ದೀರಲ್ಲ, ಈ ಗ್ಲಾಸ್ನ ಫಸ್ಟ್ ತಂದಿದ್ದು ನಮ್ಮ ಮನೆಗೆ, ಅಂದರೆ ನನಗೆ ಗಂಡು ನೋಡೋಕ್ಕೆ ಬಂದಾಗ ಅಂತ ಹೇಳ್ಬಿಟ್ಟು ತಗೊಂಡಿದ್ದಂಥ ಗ್ಲಾಸ್. ಸೊ ನನಗೆ ಗಂಡು ನೋಡೋಕ್ಕೆ ಬಂದಾಗಲೂ ಇದೇ ಗ್ಲಾಸಲ್ಲಿ ನೀರು ಕೊಟ್ಟಿರೋದು, ಲಚ್ಚುಗೆ ಗಂಡು ನೋಡೋಕ್ಕೆ ಬಂದಾಗಲೂ ಇದೇ ಗ್ಲಾಸಲ್ಲಿ ನೀರು ಕೊಟ್ಟಿರೋದು, ಬೇರೆ ಯಾವ ಗ್ಲಾಸು ಯೂಸ್ ಮಾಡ್ತಲ್ಲ. ಆಮೇಲೆ ಇವಾಗ ನಂದುಗೆ ಗಂಡು ನೋಡೋಕ್ಕೆ ಅಂತ ಬರ್ತಾ ಇದ್ದಾರೆ, ಆವಾಗಲೂ ಇದೇ ಗ್ಲಾಸಲ್ಲಿ ನೀರು ಕೊಡೋದು. ಸೊ ಇದು ಬಂದು ಗಂಡು ನೋಡೋಕ್ಕೆ ಬಂದಾಗ ಕೊಡುವಂಥ ಗ್ಲಾಸ್. ಇದೆಲ್ಲ ಇನ್ನೊಂದು ಸತಿ ನೀರಲ್ಲಿ ವಾಶ್ ಮಾಡ್ಕೊತೀನಿ. ಆಮೇಲೆ ಹಂಗಂಗೆ ಇಡ್ತಾ ಇದ್ದಾರೆ ಸುಪ್ರಿಯಾ ಅನ್ಕೋಬೇಡಿ. ಆ್ಯಂಡ್ ಅದಾದ್ಮೇಲೆ ಇನ್ನೊಂದಿದೆ, ತೋರಿಸುವೆ. ಎಲ್ಲೋಯ್ತು? ಎಲ್ಲ ನೀರು ನಮ್ಗಿಲ್ವಾ ಕೊತ್ತಂಬರಿ? ಇದು ನೆನ್ನೆ ತಂದಂಥ ಸ್ನ್ಯಾಕ್ಸ್. ಒಂದು ನಮ್ಮಪ್ಪ ನನಗೆ ಗಂಡು ಅಂತ ಬರ್ತಿದ್ರಲ್ಲ, ಫಸ್ಟು ಗಂಡು ನೋಡೋಕ್ಕೆ ಅಂತ ಬರ್ತಿದ್ರಲ್ಲ, ಸೊ ಆ ಟೈಮಲ್ಲಿ ಕಪ್ಗಳು ತಂದಿದ್ರು, ಒಂಥರ ರೇಷ್ಮೆ ಬಟ್ಟೆನಲ್ಲಿ ತಂದ ಕಪ್ಗಳದು. ಅದೇ ಕಪ್ಪಲ್ಲೇ ನಾನು ನನಗೆ ಗಂಡು ನೋಡೋಕೆ ಬಂದಾಗ ಟೀ ಕೊಟ್ಟಿರೋದು. ಆ್ಯಂಡ್ ಲಚ್ಚು ಕೂಡ ಅದೇ ಕಪ್ಪಲ್ಲೇ ಕೊಟ್ಟಿದ್ದು, ನಂದಿಗೂ ಕೂಡ ಅದೇ ಕಪ್ ಇದೆ. ಇದೇ ನಮ್ಮ ಮನೇಲಿ ಅದೆಲ್ಲೂ ಇದು ಅಂತ ಗೊತ್ತಾಗ್ತಲ್ಲ ಈಗ. ವಾಟ್ ಈಸ್ ದಿಸ್? ಆ್ಯಂಡ್ ಇನ್ಫ್ಯಾಕ್ಟ್ ನೀವು ನಂಬಲ್ಲ, ಸೀರೆ ಕೂಡ ಅಷ್ಟೇ. ನಾನು ಮತ್ತೆ ಲಚ್ಚು ಒಂದೇ ಅಂದರೆ ಒಂದು ಸೀರೆ ಇತ್ತು, ಅದೇ ಸೀರೆ ಉಟ್ಕೋತಾ ಇದ್ದು ಗಂಡವ್ರು ಬಂದಾಗ. ಸೊ ಫಸ್ಟ್ ಟೈಮ್ ನಾನು ಕೂಡ ಅದೇ ಸೀರೆ ಉಟ್ಟಿದ್ದೆ, ಲಚ್ಚು ಕೂಡ ಅದೇ ಸೀರೆ ಉಟ್ಟಿದ್ದು. ನಂದು ಒಬ್ಳು ಇವಾಗ ಚೇಂಜ್ ಮಾಡ್ತಾ ಇದ್ದಾಳೆ, ಬಿಕಾಸ್ ಅವಳಿಗೆ ಅದು ಸೀರೆ ಹಳೇದಾಗೋಗಿದೆ ಅಂತ ಅನ್ನಿಸ್ತಿದೆ ಅಂತೆ. ಸೊ ಅದಕ್ಕೆ ಚೇಂಜ್. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ ಈ ಕಿಚನ್ ಕ್ಲೀನಿಂಗ್ ಮಾಡ್ತಾರಲ್ಲ, ನಾನು ಕಿಚನ್ ಕ್ಲೀನ್ ಏನಾದರೂ ಮಾಡಿದ್ರೆ ನಾನು ಎಲ್ಲೆಲ್ಲಿ
ಇರುತ್ತೋ ಅಂದರೆ ನಂಗೆ ನೆನಪಿರುತ್ತೆ ಅಲ್ಲಿ ಇಟ್ಟಿದ್ದೀನಿ ಅನ್ನೋದು. ಬಟ್ ಅದೇ ನಂದು ಹಾಗೂ ಲಚ್ಚು ಮತ್ತು ಮಮ್ಮಿ 3 ಜನ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಅದು ಅವ್ರಿಗೆ ನೆನಪೇ ಇರೋದಿಲ್ಲ ಅವ್ರು ಎಲ್ಲಿಟ್ಟಿದ್ದಾರೆ ಆ ಒಂದು ವಸ್ತುನ ಅಂತ. ಎಷ್ಟು ಹುಡುಕಿದ್ದೀನಿ ಅಂದರೆ ಆ ಟೀ ಕಪ್ಸ್ನ ಲಿಟ್ರಲಿ 1 ಅವರ್ ಹುಡುಕಿದ್ದೀನಿ ಆ ಟೀ ಕಪ್ಸ್ನ, ಎಲ್ಲೂ ಸಿಕ್ಕಿಲ್ಲ. ಫೈನಲಿ ಪುನೀತ್ನ ಸ್ವಲ್ಪ ಮೇಲ್ಗಡೆ ಹತ್ತು ನೋಡಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಹತ್ಸಿದ್ವಿ. ಸೊ ಅಲ್ಲೂ ಕೂಡ ಸಿಗಲಿಲ್ಲ. ಆ್ಯಂಡ್ ಸ್ವಲ್ಪ ಗ್ಲಾಸ್ದು ಇದೆಲ್ಲ ಬರುತ್ತಲ್ಲ ಗ್ಲಾಸ್, ಅದನ್ನು ಗಾಜಿನ ಗ್ಲಾಸ್ಗಳು ಅದೆಲ್ಲನೂ ಕೂಡ, ಬಿಕಾಸ್ ಕೆಲವೊಬ್ಬರು ಟೀ ಕಾಫಿ ಕುಡಿಯಲ್ಲ, ಸೊ ಅವರಿಗೆ ಅಂತ ಹೇಳಿಬಿಟ್ಟು ಜ್ಯೂಸ್ ಏನಾದರೂ ಕೊಡಬೇಕಾಗುತ್ತೆ. ಈ ಥರ ಎಲ್ಲ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ನಮ್ಮಮ್ಮ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತಾರೆ. ಪ್ರತಿಯೊಂದೂ ಕೂಡ ಒಂದು ದಿವಸ ಮುಂಚೆನೇ ಹೋಗ್ಬಿಟ್ಟು ಎಲ್ಲ ತೊಗೊಂಬರ್ತಾರೆ. ಅವತ್ತಿನ ದಿವಸ ಹಡ್ಬಡಿ ಇರಬಾರ್ದು ಅಂತ ಹೇಳಿಬಿಟ್ಟು. ಆ್ಯಂಡ್ ಏನು ಗೊತ್ತಾ, ಬಂದವ್ರ ಮುಂದೆ ಆ ಥರ ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಇದನ್ನು ಕೂಡ ಮಾಡಬಾರ್ದು, ಅದೊಂಥರ ಬೇಜಾರು ಕೂಡ ಆಗುತ್ತೆ. ಸೊ ಫಸ್ಟ್ ಇಂಪ್ರೆಷನ್ ಏನಿರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಪ್ರತಿ ಸತಿ ಅದನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ನಮ್ಮಮ್ಮನ ಹತ್ರ ನಾವು ಕೂಡ ಈ ಥರ ತುಂಬಾ ಕಲ್ತಿದ್ದೀವಿ. ಲೈಕ್ ಯಾರೇ ಒಬ್ರು ಗೆಸ್ಟ್ ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಮುಂಚೆನೇ ನಾವು ಪ್ರಿಪೇರ್ ಆಗಿರಬೇಕು. ಅವ್ರು ಬಂದ ಮೇಲೆ ಓಡಾಟ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಅಂದರೆ ಅವರು ಹೇಳಿ ಬರೋದಕ್ಕೂ ಪ್ರಯೋಜನ ಇರೋದಿಲ್ಲ ಅಲ್ವಾ. ಸೊ ಸುಮ್ಮನೆ ಕೂತ್ಕೊಳ್ಳೆ ನೀನು, ಯಾವುದೊಂದು ನೆಟ್ಟಿಗಿಡಕ್ಕೆ ಬಿಡಲ್ಲ ಏನೇನು. ಒಂದು ಏನಿದೆ 22 ನಿಮಿಷದಿಂದ ಹೋಗ್ತಾನೆ ಐತೆ ವಾಯ್ಸ್ ವಾಟ್ಸಪ್. ಎಲ್ಲೇ ಇಟ್ಟೆ ಅಕ್ಕ ಅಲ್ಲಿರೋದೇ 6-7 ಗ್ಲಾಸು, ಅಲ್ಲಿ ಬರೋದು 10 ಜನ, ಪಾಪ 4 ಜನ ಏನು ಮಾಡ್ತಾರೆ? 6 ಜನಕ್ಕೆ ಅದು, ಇನ್ನು 6 ಜನಕ್ಕೆ ಇದನ್ನು ಕೊಡೋಣ. ಇನ್ನೂ ನಿಂತಲ್ಲೆಲ್ಲೋಯ್ತು ಅಲ್ಲಿ, ಅದ್ಯಾಕೆ ಅಲ್ಲಿ ಇಟ್ಕೊಂಡಿದ್ಯಾ ಮಮ್ಮಿ? ಬಟ್ ಅದೊಂಥರ ಚಂದ ಮಮ್ಮಿ, ನಿಂಗೆ ಗೊತ್ತಾಗಲ್ಲ, ನಿಂಗೆ ಸುಮ್ಮನೆ ಕೂತ್ಕೊ. ಇದು ನೋಡ್ತಾ ಇದ್ರ ಮೇಲೆ ನೋಡಿದೆ ಇಲ್ಲ, ಸ್ನಾನ ಮಾಡ್ತಾ ಇರಲಿಲ್ಲ, ಏನಿಲ್ಲ, ಹೇಳಿದ್ ಕೇಳಲ್ಲ. ಓಕೆ ಗಾಯ್ಸ್, ಅದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ಸ್ ಜಾಸ್ತಿ ಮಾಡಿ, ಹಾಗೂ ಒಂದು ಹಾರ್ಟ್ ಕೊಡೋದನ್ನ ಮರಿಬೇಡಿ ಆಯಿತಾ. ಆ್ಯಂಡ್ ಇದೇ ರೀತಿಯಾಗಿ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ನನ್ನ ಚಾನಲ್ ಲಚ್ಚು ಚಾನಲ್ ಹಾಗೂ ಮೋಹನ್ ಚಾನಲಲ್ಲಿ ಒಳ್ಳೆ ಬ್ಲಾಗ್ಸ್ ಇದೇ ರೀತಿಯಾಗಿ ಬರ್ತಾ ಇರುತ್ತೆ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಹೆಣ್ಣು ಬಂದಾಗ ಏನೆಲ್ಲ ಆಯಿತು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್.